ಸಂದರ್ಭ ವ್ಯಕ್ತಿ ಕ್ಷೇತ್ರ ಆಮೇಲೆ
ಪ್ರತಿಕ್ರಿಯೆ ಇದನ್ನ ಗಮನಿಸಿ ನಮ್ಮ ವ್ಯವಹಾರ. ಹಾಗಿದ್ದರೆ ಮಾತ್ರ ಬೆಳವಣಿಗೆಯಲ್ಲಿ ನಾವು ಎಷ್ಟು ಎತ್ತರಕ್ಕೆ ಬೇಕಾದ್ರೂ ಹೋಗ್ಬೋದು. ಈ ದಿವಸ ಬಹಳ ಜಾಗೃತನಾಗಿ ವ್ಯವಹರಿಸ್ತಾ ಇದ್ದೇನೆ. ಯಾಕೆ? ಎದುರುಗಡೆ ಇದ್ದವಷ್ಟೇ ಅಪಾಯದವ ಎನ್ನುವುದು ನನಗೆ ಗೊತ್ತಿದ್ದರೆ ನಿನ್ನ ಕುರಿತಾಗಿ ನಾವು ಕೇಳದೇ ಇದ್ದವರೇನಲ್ಲ, ತಿಳಿಯದೇ ಇದ್ದವರೇನಲ್ಲ. ರಣಕ್ಷೇತ್ರದಲ್ಲಿ ಪರಸ್ಪರರ ಮುಖಾಮುಖಿ ಎನ್ನುವುದು ಪ್ರಥಮ ಆಗಿರಬಹುದು. ಬಿಟ್ಟರೆ ವಿಷಯ ಸಂಗ್ರಹಣೆಗೆ ನನ್ನದ್ದು ನಿಮಗೂ ಹೊಸದಲ್ಲ, ಅಲ್ಲ ನಿಮ್ಮ ವಿಷಯ ನನಗೆ ಹೊಸದಲ್ಲ. ಆದರೆ ಬಹಳ ವಿಶೇಷವಾದಂತಹ ಸಂದರ್ಭ ಇದು. ಯಾಕೆ ಕೇಳಿದರೆ ಸಾರಥಿಗಳು ಭಯದ ಸಂಭಾಷಣೆ ಇದುವರೆಗೆ ಆಗಲಿಲ್ಲ. ಕುರುಕ್ಷೇತ್ರದ ಯುದ್ಧ ನಡೆಯುವುದಕ್ಕೆ ಪ್ರಾರಂಭವಾಗಿ ದಿನಗಳು 17. ಇಲ್ಲಿಯವರೆಗೆ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಆಗಮಿಸಿದ್ದಾರೆ, ಹೋರಾಟವನ್ನು ನಡೆಸಿದ್ದಾರೆ. 10 ದಿವಸಗಳ ಪರ್ಯಂತರವಾಗಿ ಭೀಷ್ಮಾಚಾರ್ಯರು ಹೋರಾಟವನ್ನು ನಡೆಸಿ ಆಮೇಲೆ ಶರಶಯದಲ್ಲಿ ಒರಗಿದರು, ಮಲಗಿದ್ರು. ಆಲೋಚನೆ ಮಾಡಿ, ಬಹುಶಃ 10 ದಿವಸ ಯುದ್ಧ ಮಾಡಿದ ಭೀಷ್ಮಾಚಾರ್ಯರಿಗೂ ಅವರ ರಥದ ಸಾರಥಿ ಯಾರು ಅಂತ ಕೇಳಿದ್ರೆ ಪಕ್ಕನೆ ಉತ್ತರ ಕೊಡ್ಲಿಕ್ಕೆ ಕಷ್ಟ ಆಗಬಹುದು. ಯಾಕಂದ್ರೆ ಸಾರಥಿಗೆ ಮಹತ್ವ ಬಂದದ್ದಿಲ್ಲವೇ ಇಲ್ಲವೇ ಅಲ್ಲೇನಿದ್ದರೂ ಸೇನಾಧಿಪತಿಗೆ ಮಹತ್ವ. ಆದ್ದರಿಂದಲೇ ಅಂತಹ ಮಹತ್ವ ಎನ್ನುವುದು ಆ ದಿವಸ ಬರಲಿಲ್ಲ. ಈಗ ಹಾಗಲ್ಲ, ಆ ಕಡೆಯಲ್ಲಿ ನನ್ನ ಸಾರಥಿಯಾಗಿ ನೀವು, ಕನ್ನಡಿಗೆ ಸಾರಥಿಯಾಗಿ ನಾನು. ಭೀಷ್ಮಾಚಾರ್ಯ ರಣಕ್ಷೇತ್ರದಲ್ಲಿ ತನ್ನ ಸಾರಥಿಯ ನೆನಪು ಮಾಡದೇ ಇದ್ರು ಸರ್ವರ ಮುಂಭಾಗದಲ್ಲಿ ಹೇಳಿದ್ದಾರಂತೆ, ಸೂತನ ಬಲವೇಳು ಪಾತ್ರವನ್ನ ದಾಟಿಸುವುದು ಕಷ್ಟ ಹೇಳಿದ್ದಾರೆ. ಸೂತನೊಬ್ಬ ರಣಕೌಶಲ್ಯವನ್ನು ಹೊಂದಿದವನಾದ್ದರಿಂದ ಹೇಗೆ ಬೇಕು ಹಾಗೆ ರಥವನ್ನ ನಡೆಸುವುದರ ಮುಖೇನ ನಾ ಪ್ರಯೋಗಿಸಿದ ಒಂದು ಪಾರ್ಥನಿಗೆ ತಾಗದೇ ಇದ್ದ ಹಾಗೆ ರಥವನ್ನು ನಡೆಸುತ್ತಾ ಇದ್ದಾನೆ ಎನ್ನುವಾಗ ಬೆಕ್ಕಸ ನನಗಾಗಿ ಆಮೇಲೆ ಮಣಿತಾನೆ ಅಂತ ಗೊತ್ತು ನಿಮಗೆ ಗೊತ್ತಪ್ಪ. ಅದಕ್ಕಿಂತಲೂ ಭೀಷ್ಮಾಚಾರ್ಯರು ಕರ್ಣನನ್ನ ನಿರಾಕರಿಸಿದರು, ಮಾತ್ರ ಅಲ್ಲ ತಿರಸ್ಕರಿಸಿದರು. ಅರ್ಧರತಿಕೆ ಇರುವಾಗ ಕೆಲವು ಬಾರಿ ಹಾಗೆ ಅವ ಯಾರು ಎನ್ನುವುದು ಪ್ರಧಾನ ಅಲ್ಲ. ಈ ದೊಡ್ಡವರನ್ನು ಆಕ್ಷೇಪಿಸುವುದಕ್ಕೆ ಪ್ರಾರಂಭ ಮಾಡಿದ್ನು, ಅವನ ತೇಜೋವಧೆ ದೊಡ್ಡವರು ಮಾಡದೆ ಬಿಡುವುದೇ ಇಲ್ಲ. ಒಂದು ಅವನ ಜೊತೆ ನಾವು ಬರುವುದಿಲ್ಲ ಅಂತ ಹೇಳ್ತಾರೆ, ಅದಲ್ಲದೆ ಇದ್ರೆ ಅವನಿದ್ರೆ ನಾವು ಬರುವುದಿಲ್ಲ ಅಂತ ಹೇಳ್ತಾರೆ. ಹೀಗಿರ್ಬೇಕು. ಅಲ್ಲದೆ ಇದ್ರೆ ಏನಾದರೂ ಪ್ರಯತ್ನ ಮಾಡಿ ಮುಖಂಡರನ್ನಾದ್ರೂ ಹಿಡಿದು ಆದಷ್ಟು ಮಟ್ಟಿಗೆ ಅವರದೇ ಇದ್ದಷ್ಟು ಮಾಡ್ಕೊಳ್ತಾರೆ. ಅದಕ್ಕೆ ಕಾರಣ ಹೀಗಿರಬಹುದು. ಹೇಗೆ? ದೊಡ್ಡವರ ಮುಂದೆ ಸಣ್ಣವರಾಗಿ ವ್ಯವಹರಿಸಬೇಕಾದ ಪರಿಜ್ಞಾನ ಅವರಿಗೆ ಇಲ್ಲದೇ ಇರುವುದರಿಂದ ಮತ್ತೆ ಯಾಕೆ ಸುಮ್ಮನೆ ಕೆಸರೆಗೊಂದು ಕಲ್ಲಾಕಿ ನಮ್ಮ ಶುಭ್ರವಸರವನ್ನು ಕೊಲೆ ಮಾಡಿಕೊಳ್ಳುವುದಿರುವ ಕಾರಣಕ್ಕಾಗಿ ದೂರ ಇದ್ದರೂ ಇರಬಹುದು. ವಸ್ತುಸ್ಥಿತಿಯನ್ನು ಮನಗಂಡು ವಿರೋಧಿಸುವುದಕ್ಕೆ ದೊಡ್ಡವ ಸಣ್ಣವ ಎನ್ನುವ ಭೇದ ಇಲ್ಲ. ಹಾಗಂತ ಗೌರವ ಬಿಡುವುದಕ್ಕಾಗುದಿಲ್ಲ. ವಿಷಯ ಪ್ರತಿಪಾದನೆಯಲ್ಲಿ ಸಾಮರ್ಥ್ಯ ಉಂಟು ಅಂತಾದ್ರೆ ಯಾರು ಯಾರನ್ನು ಆಕ್ಷೇಪಿಸಬಹುದು, ಆ ಸಾಮರ್ಥ್ಯವೇ ಖಂಡಿತ. ಈಗ ನೀವು ಆಕ್ಷೇಪಿಸುವುದು ಆಧಾರರಹಿತವಾದದ್ದು, ಏನು ಪ್ರಯೋಜನ ಇಲ್ಲದೆ ಇದ್ದದ್ದು. ಅವಾಗ ಇದ್ರೆ ಏಮಯ್ಯ ಶಲ್ಯ ಭೂಪ, ನಿನ್ನ ಅಂಗೈ ಏಮಯ್ಯ ಮದನ ರೂಪ. ನನ್ನಂಥ ವಯಸ್ಸಾದವನನ್ನು ಮದನ ರೂಪ ಎನ್ನುವುದಾಗಿ ಕರೆಯುವವ ಯಾರು ಕೇಳಿದ್ರೆ ಮದನ ಪಿತ. ಹೌದು, ಇದು ವಿಡಂಬನೆ ಅಲ್ಲದೆ ಇನ್ನೇನು. ನೀನು ನನ್ನ ಸೌಂದರ್ಯವನ್ನು ನೋಡಿ ಹೊಗಳಿದ್ದಲ್ಲ, ಮತ್ತೆ ನನ್ನ ಸೌಂದರ್ಯದ ಕುರಿತಾಗಿ ಒಂದು ರೀತಿಯ ಹಾಸ್ಯ ಮಾಡಿದ್ದು ಎನ್ನುವುದನ್ನ ತಿಳಿಯದೇ ಇದ್ದವದೇನು ಶಲ್ಯ ಭೂಪತಿ ಅಲ್ಲ. ನೀನು ಮಾಡಿದ ಕೆಲಸ ಹೇಗಾಯಿತು? ಗಾಜಿನ ಮನೆಯಲ್ಲಿ ನಿಂತುಕೊಂಡು ಹುಲ್ಲಿನ ಮನೆಯಲ್ಲಿ ಇರುವವರ ಮೇಲೆ ಕಲ್ಲು ಎಸೆದ ಹಾಗಾಯಿತು. ನಮ್ಮ ಕಾಲಗುಣದಲ್ಲಿ ಕೊಳತು ಬಿದ್ದಿರುವಂತಹ ಕುಂಬಳಕಾಯಿಯನ್ನು ನೋಡದೆ ಎದುರುಗಡೆ ಇದ್ದವನ ಸಾಸಿವೆ ಕಾಳು ಕೊಳತದ್ದನ್ನು ಎತ್ತಿ ತೋರಿಸಿದ ಹಾಗಾಯಿತು. ನಮಗೊಂದು ಅಭ್ಯಾಸ ಏನು, ನಾವು ಹಾಳಾದ್ರೂ ತೊಂದರೆ ಇಲ್ಲ, ಎದುರಿದ್ದವರು ಒಳ್ಳೆದಾಗಿ ಎನ್ನುವ ಕಾರಣಕ್ಕಾಗಿ ಅವರ ಕಡೆ ಎತ್ತುವ ಪ್ರಯತ್ನ ಕೊಡು. ಹಾಗಂತ ಇಷ್ಟುವರೆಗೆ ನೀ ಹಾಳು ಮಾಡ್ಕೊಂಡು ಯಾರನ್ನು ಒಳ್ಳೇದು ಮಾಡಿದ್ ನಾವೇನು ಕೇಳಿ. ಹಾಗಾದ್ರೆ ಯೋಚನೆ ಮಾಡಿ, ನಾ ಹಾಳಾಗಿಲ್ಲ ಎನ್ನುವುದು ಸತ್ಯವ, ನಮ್ಮಲ್ಲಿ ಏನು ಕೊಡಿಲಿಲ್ಲ ಅಂತ. ಮತ್ತೆ ಒಬ್ಬನ ವಿಷಯವನ್ನು ನಾವು ಆಕ್ಷೇಪಿಸಬೇಕು ಅಂತಾದ್ರೆ ನಮ್ಮಲ್ಲಿ ನೈತಿಕವಾಗಿ ಎಲ್ಲವೂ ಪರಿಪೂರ್ಣವಾಗಿ ಅದು ನಿನ್ನದು ಅಂತ ಕೇಳಿದ್ರೆ ಕೇವಲ ಕನ್ನಡ ಮಂದಿಯನ್ನು ನಾನು ನಡೆಸುತ್ತಾ ಇರುವುದೇ ಹೀನ ಕಾರ್ಯ, ಇದು ನಿಮ್ಮಂತವರಿಗೆ ಸರಿಯಾದದಲ್ಲ ಅಂತ ಹೇಳ್ತಾ ಇದೆಯಲ್ಲ. ಹೇಳುವ ನಿನಗೆ ನೈತಿಕ ಉಂಟಾ? ನಾನು ಒಬ್ಬ ಭೂಪ, ನೀನು ಹಾಗಲ್ಲ, ನೀನು ಗೋಪಾಲ. ಗೋಪಾಲನಾಗಿರುವಂತಹ ನೀನು ಕೇವಲ ಗೋಪಾಲನ ಕೇಳಿದ್ರೆ ಅದು ಅಲ್ಲ, ಈ ಲೋಕವನ್ನೇ ಪರಿಪಾಲಿಸುವ ಎನ್ನುವುದಾಗಿ ನಿನ್ನನ್ನೆಲ್ಲ ಕೊಂಡಾಡುವುದು. ದೇವೇಂದ್ರನೇ ಗೋವಿಂದರಾಜ ಪಟ್ಟಾಭಿಷೇಕ ಮಾಡಿದ್ದಾನೆ, ಹೌದಲ್ಲ? ಗಿರಿ ಪೂಜೆಯ ಪ್ರಕರಣ. ನಾವೆಲ್ಲ ಒಂದು ಸೀಮಿತವಾದಂತಹ ಪ್ರದೇಶಕ್ಕಷ್ಟೇ ಭೂಪಾಲ. ಈ ಲೋಕವನ್ನೇ ಭೂತಳವನ್ನೇ ಪಾಲಿಸುವ ಯಾರು ಕೇಳಿದ್ರೆ ನೀನು. ನಿನ್ನಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ, ನಿನ್ನಂತಹ ಒಬ್ಬ ಹಿರಿದಾದಂತಹ ಸ್ಥಾನಾಪನ್ನ ವ್ಯಕ್ತಿ ನರನ ರಥವನ್ನು ನಡೆಸುವುದು ಇದು ಸರಿಯ? ಕರ್ಣನ ರಥವನ್ನು ನಾನು ನಡೆಸುವುದು ತಪ್ಪೇ ಹೌದು ಅಂತಾದ್ರೆ, ಹೀನವಂತೆ ಹೌದು ಅಂತಾದ್ರೆ, ಕೇವಲ ನರನಾಗಿರುವಂತಹ ಅರ್ಜುನನ ರಥದಲ್ಲಿ ಸಾರಥ್ಯವನ್ನ ನೀನು ಕೈಗೊಳ್ಳುವುದು
ಯಾವುದಕ್ಕೂ ಇದು ಭೂಷಣ ಅಲ್ಲವೇ ಅಲ್ಲ. ಹಾಗೆ ಮಾಡಿದೆ ಅಂತಾದ್ರೆ ನೀನು ವ್ಯಕ್ತಿತ್ವವನ್ನು ಕಡಿಮೆ ಮಾಡಿಕೊಂಡ ಹಾಗೆ ನನ್ನ ಅವಗುಣಗಳನ್ನ ಶೋಧಿಸುವ ನಿನಗೆ ತಾನು ಮಾಡಿದ್ದು ಕೀಳು ಮಟ್ಟದ ಕಾರ್ಯ ಎನ್ನುವುದರ ಅರಿವು ಯಾಕಾಗಲಿಲ್ಲ ಅಂತ ಕೇಳುವುದು. ನಾನು ಅದಕ್ಕೆ ಯಾಕೆ ಅರಿವು ಮಾಡಿಕೊಳ್ಳಿಲ್ಲ ಅಂತ ಹೇಳಿದೆ. ನಮಗೂ ನಿಮಗೂ ಹೋಲಿಕೆ ಮಾಡುವ ಪ್ರಕಾರ ನೀವು ಬಂದ ಮಾರ್ಗ ಸರಿ ಯಾಕೆ ಸರಿಯಾದ
ಒಮ್ಮೊಮ್ಮೆ ಕೆಲವರಿಗೆ ಕೆಲವರು ಆರೋಗ್ಯ ಮಾಡುವುದು ಒಪ್ಪದೇ ಇದ್ದಾಗ ಕೆಲವರನ್ನು ಏರಿಸುವಾಗ ಸ್ವಲ್ಪ ಗಾಳಿ ಹಾಕುವುದೇ ಈ ಕಡೆಗೆ ಮಾತ್ರ ಗಾಳಿ ನಾವು ನಿಬಂಧನೆಯನ್ನು ಸಲ್ಲಿಸೇ ಬಂದವು, ಹೀಗೆ ಆಗಬೇಕು ಎನ್ನುವುದಾಗಿ ಒಪ್ಪಂದವನ್ನು ಮಾಡಿಕೊಂಡೇ ಬಂದವು. ಅದು ನಿಮ್ಮ ಹತ್ರ ಹೇಳುವುದಿಲ್ಲ, ನಿಮ್ಮ ಹತ್ರ ಕೇಳ್ತಾರೆ ಅಂತ ಒಪ್ಪಿದ್ದಾರೆ. ನಿನ್ನ ಮಾತು ಹೇಗಾದ್ರೂ ನಮ್ಮ ಬಾಯಿ ಬಿಡಿಸಬೇಕು ಅಂತಂದ್ರು, ನೀನ್ ಹೇಗೆ ನಿಬಂಧನೆಯನ್ನು ಹೇಳಿ ಬಂದಿದ್ದೀಯ, ನಾವು ಹೀಗೆ ಆಗಬೇಕು, ನಾವಿದ್ದಷ್ಟೊಂದು ಹಾಗೆ ಆಗಬೇಕು. ಮತ್ತೆ ಇವತ್ತು ಬೆಳಿಗ್ಗೆ ಗಲಾಟೆ ಮಾಡಿಕೊಂಡು ನೀವು ಸ್ವಲ್ಪ ಸುಮ್ಮನೆ ಇತ್ತೀಚೆಗೆ ಹಾಗೊಂದು ಆಗಿದೆ. ನಾವು ದೊಡ್ಡ ಮಾತಾಡಿದ್ರು ಅದನ್ನು ಗಲಾಟೆ ಅಂತ ಹೇಳುವುದು ಅಂತ ನಿಜವಾಗಿ ಗಲಾಟೆ ನಮ್ಮ ಸ್ವರವೇ ತಾಳಕ್ಕದ ಸ್ವರ ಅದು. ಹಾಗಾಗಿ ಅದು ಗಲಾಟೆಯನ್ನು ಜನಬಿಂಬಿತ ಆಡೋದಕ್ಕೆ ನಿಜವಾದ ಗಲಾಟೆ ಅಲ್ಲ, ಅದನ್ನು ಮುಗಿದಾದಂತಹ ಕಥೆ. ಹಾಗಂತ ನಾವಿಲ್ಲಿಗೆ ಬರುವಾಗ ಕೌರವನಿಗೆ ಮೊದಲಾಗಿಯೇ ಕಷ್ಟಪಣೆ ಮಾಡಿದ್ದೇವೆ. ಕರ್ಣನ ಸಾರಥ್ಯವನ್ನು ಕೈಗೊಳ್ಳುವುದಕ್ಕೆ ತೊಂದರೆ ಇಲ್ಲ, ಯಾವುದೇ ಸಂದರ್ಭದಲ್ಲಿಯೂ ಕರ್ಣ ನನ್ನ ಮಾತಿನಂತೆ ನಡೆಯಬೇಕು, ನಡೆಯತಕ್ಕದ್ದು. ಎಲ್ಲಿಯಾದರೂ ನನ್ನ ಮಾತನ್ನ ಕರ್ಣ ವಿರೋಧಿಸಿದಂತಾದ್ರೆ ಆ ಕ್ಷಣಕ್ಕೆ ಚಮ್ಮಟಿಗೆ ನೀವು ಆಡಿದ ಮಾತಿಗೆ ಊಟ ಮಾಡಿದಾಗ ಒಂದಕ್ಷಣೆ ಸೇನೆಯನ್ನ ಕೌರವನ ಸಮೀಪ ಇಟ್ಟು ಧರ್ಮರಾಯನ ಹತ್ತಿರ ಬಂದವರನ್ನು ಒಂದು ಮಾತು ಹೇಳಿದ್ರೆ ನಾನೇನಂತ ಹೇಳುದಿಲ್ಲ, ಆ ಮಾತು ನೆನಪಿರ್ಬೇಕು. ಇವತ್ತು ಮಾತನಾಡಿದ ಮಾತು ನೆನಪಿರ್ಬೇಕು. ಮತ್ತೆ ಇಲ್ಲಿ ಈ ರಣಕ್ಷೇತ್ರದಲ್ಲಿ ಮಾತಿಗೆ ತಪ್ಪುವುದು, ಮೋಸ ಮಾಡುವುದು, ಇದಕ್ಕೆಲ್ಲ ಯಾರ ಗುರು ಎಂದು ನಿಮಗೂ ಗೊತ್ತಿರಬಹುದು. ಹಾಗಾಗಿ ನಾವೇನು ಹೊಸದಾಗಿ ಮಾಡಬೇಕಾದದ್ದಿಲ್ಲ. ಆದರೆ ನಿನ್ನದೊಂದು ಲಕ್ಷಣ ಅಡ್ಡಿಲ್ಲ ಪುಣ್ಯಾತ್ಮ, ಆ ಸುಗಾಡ ನಿನ್ನ ಒಂದು ಬಿಳಿ ನಗೆಯನ್ನು ಎಂತವರನ್ನು ಬಂದ ಮಾಡ್ತಾರೆ. ನಾನು ನಿಜವಾಗಿ ಈ ಗುಟ್ಟನ್ನು ಹೇಳಬಾರ್ದು ಅಂತ ಕಾದುಕೊಂಡಿದ್ದವ, ನನ್ನಂಥವ್ರ ಬಾಯಿ ಬಿಡಿಸಿಬಿಟ್ಟಿಯಲ್ಲ ನನ್ನ ಒಂದು ಸಂದರ್ಭಗಳು ಹಾಗೆ ಎದುರಿದ್ದವರು ತಿನ್ನಬೇಕಾದನ್ನು ತಿನ್ನದೇ ಇದ್ದಾಗ ಅವರು ನಗೆ ಕೆಂಪಾಗಿರ್ತಾರೆ. ನಮ್ಗೆ ಏನು ಬೇಕು ಅದನ್ನು ಸ್ವೀಕಾರ ಮಾಡಿದ್ರೆ ಬೆಳೆಯೋದು. ನಾವು ಯಾಕೆ ತಿನ್ನಿದ್ದೇವೆ ಎನ್ನುವುದು ನನ್ನ ಹಾಗೆ ಅನುಭವ ಇಲ್ಲವೇ ಗೊತ್ತಿಲ್ಲ. ನಮ್ಮೊಳಗೆ ನಡೆಯಬೇಕಾದಂಥ ಮಾತುಕತೆಗಳು ಇಷ್ಟು, ನಿನಗೆ ಬೇಕಾದ ಇಷ್ಟು. ನಾವೇ ಮಾತಾಡ್ತಾ ಇದ್ರೆ ಇವತ್ತು ಪ್ರಸಂಗ ಯಾವುದು? ಶ್ರದ್ಧೆ ಕೃಷ್ಣನ ಕಾಲಗಾಲ. ಇಷ್ಟೊತ್ತಾದ್ಮೇಲೆ ನಿಮಗೆ ಗೊತ್ತಾಯ್ತಲ್ಲ, ಅದೇ ಸಂತೋಷ. ಇಷ್ಟೊತ್ತಾದ್ಮೇಲೆ ಗೊತ್ತಾದದ್ದಲ್ಲ, ನನಗೆ ಮೊದಲೇ ಗೊತ್ತುಂಟು. ಈ ಸಂದರ್ಭಕ್ಕೂ ನಾವು ಇಷ್ಟು ಮಾತಾಡದೇ ಇದ್ರೆ ಮತ್ತೆ ಪ್ರಸಂಗ ಮುಗಿಯುವಲ್ಲಿವರೆಗೆ ನಮ್ಗೆ ಅವಕಾಶ ಇಲ್ಲ.